ಅಯ್ಯೋ, ನಾನು ಯಾಕೆ ಅಪ್ಪನ ಮಾತು ಕೇಳಲಿಲ್ಲ? ನನ್ನ ಅಪ್ಪನ ಮಾತು ಕೇಳಿದೆ ತಪ್ಪು ಮಾಡಿಬಿಟ್ಟೆ. ಪಪ್ಪ, ನನಗೆ ಕ್ಷಮಿಸ್ಬಿಡು ಪಪ್ಪ. ನಾನು ಎಂಥ ಮನೆಗೆ ಬಂದ್ಬಿಟ್ಟೆ ಪಪ್ಪ. ನೀನು ಹೇಳಿದ್ದು ನಿಜ ಪಪ್ಪ. ಇವನ ಮನೆಯಲ್ಲಿ ಏನೂ ಇಲ್ಲ. ಇದೊಂದು ರೂಮು, ಒಂದು ಸಣ್ಣ ಕಿಚನ್ ಇದೆ ಅಷ್ಟೇ. ಇವನು ತುಂಬ ಬಡವ ಅಪ್ಪ. ನಾನು ಮೋಸ ಹೋಗ್ಬಿಟ್ಟೆ ಅಪ್ಪಪ್ಪ, ನಾನು ಮೋಸ ಹೋಗ್ಬಿಟ್ಟೆ. ಏನು ಮಾಡಲಿ ನಾನು, ಏನು ಮಾಡಲಿ? ಓಹೋ, ಸುಪನಾತಿ ಅಳೋ ಥರ ನಾಟಕ ಆಡಕತ್ತೇನ? ನೀನು ಅಳೋಂಗೆ ನಾಟಕ ಆಡಿದ್ರೆ ಇಲ್ಲಿ ಯಾರು ನಂಬಂಗಿಲ್ಲ. ಬಂದ್ಬಿಡ್ಲಿ ಇಲ್ಲಿ ಕಣ್ಣೀರು ಹಾಕೋಂಗೆ ನಾಟಕ ಮಾಡ್ಕೊಂತ. ಏನಂದು ನನ್ನ ಮಗ ನಿನ್ಗೆ? ಏನನ್ನಬಾರ್ದೇನ್ರ ಅಂದೇನ? ಅವನು ಇದ್ದಂಗೆ ಹೇಳಿದಾನ. ನೀನು ಅಷ್ಟು ನಾಟಕ ಆಡಕತ್ರ ಮತ್ತು ಯಾರಿಗೆ ಸಿಟ್ಟು ಬರಂಗಿಲ್ಲೇನ? ನಾಟಕ ಆಡ್ತಾಳೆ ಸುಪ್ನಾತಿ, ಊರು ಸುಪ್ನಾತಿ. ಅಷ್ಟು ಯಾಕೆ ನಾಟಕ ಆಡ್ತಿದ್ದಿ ನೀನು? ನಾನು ಈ ನಾಟಕ ಮಾಡೇನ ಆಂಟಿ? ಯಾಕೆ ನೀವೆಲ್ಲ ನಾಟಕ ಅಂತ ಇದ್ದೀರಾ? ನಾನು ಏನು ನಾಟಕ ಮಾಡಿದ್ದೀನಿ? ನಾನು ಅವನ ಪ್ರೀತಿ ಮಾಡಿ ಮದುವೆ ಆಗಿ ಬಂದಿರೋದೇ ತಪ್ಪ? ಅವನು ನನಗೆ ಸುಳ್ಳು ಹೇಳಿದಾನ, ಮೋಸ ಮಾಡಿದಾನ. ನಂದು ದೊಡ್ಡ ಮನೆ ಐತಿ, ನಾನು ಆಸ್ತಿ ಇರೋನು, ನಾನು ಊರಿಗೆ ರಾಜ, ನನಗೆ ಅಷ್ಟು ಎಕರೆ ಹೊಲ ಇದೆ, ಇಷ್ಟು ಎಕರೆ ಹೊಲ ಇದೆ ಅಂತ ಎಲ್ಲ ನನ್ನ ಹತ್ರ ಸುಳ್ಳು ಹೇಳಿದ್ದಾನೆ. ನಮ್ಮದು ದೊಡ್ಡ ಬಂಗ್ಲೆ ಇದೆ, 4-5-6 ಕಾರ್ ಇದೆ ಅಂತ ಎಲ್ಲ ಹೇಳಿದ್ದಾನೆ. ಅದನ್ನ ನಂಬ್ಕೊಂಡು ನಾನು ಇವನ್ನ ಮದುವೆ ಆಗಿ ಬಂದರೆ ಇಲ್ಲಿ ನೋಡಿದ್ರೆ ಸಣ್ಣ ಗುಡಿಸಲಿದ್ದಾನೆ. ನಾನು ಇದನ್ನು ಹೇಗೆ ಅರ್ಗಿಸ್ಕೊಳ್ಳಿ? ನೋಡು, ಮದುವೆ ಆದ್ಮೇಲೆ ಮುಗ್ದೋತು. ಹೆಂಗಿದ್ರೇನು ಗಂಡನ ಜೊತೆ ಜೀವನ ಮಾಡೋದನ್ನ ಕಲಿಬೇಕು. ಕಷ್ಟನ ಸುಖನ, ಕಷ್ಟದಾಗೂ ಕೈ ಹಿಡಿಬೇಕು, ಸುಖದಾಗೂ ಜೊತೆಗಿರ್ಬೇಕು. ಅದಕ್ಕೆ ಅಂತಾರೆ ಗಂಡ ಹೆಂಡತಿ ಅಂತೇಳಿ. ನೀ ನೋಡಿದ್ರೆ ಶ್ರೀಮಂತರ ಮನೆ ಹುಡುಗ ಅಂತ ಕೇಸ ಮದುವೆ ಆಗಿ ಬಂದ್ಲಂತ. ಈಗ ಇಲ್ಲಿ ಇವ್ನು ಬಡವದ ಅಂತ ಕೇಸ ಬಿಟ್ಕೊಟ್ಟು ಹೋಗ್ಬಿಡ್ತೀಯೇನ? ಬಿಟ್ಕೊಟ್ಟು ಹೋಗಕ್ಕೆ ನಿಂತ್ಬಿಟ್ಟಿದ್ದೇನ ಅಲ್ಲ ನೀನು? ನಿನ್ನಂಥವ್ರು ಹಿಂಗಾನ ಶ್ರೀಮಂತರ ಹುಡುಗ್ಯಾರ ಎಲ್ಲ ಮದುವೆ ಆಗುದು. ಮದುವೆ ಆದ್ಮೇಲೆ ಗಂಡ ಬಡವದ ಅನ್ನೋದು ಗೊತ್ತಿದ್ದೆ ಬಿಟ್ಟು ಹೋಗ್ಬಿಡುದು. ಮತ್ತಲ್ಲಿ ಯಾವನಾರ ರೊಕ್ಕಿಷ್ಟಿದ್ದವನ್ನ ಪಾರಿಂದವನ್ನ ಮದುವೆ ಆಗುದು. ಹಿಂಗಲ್ಲ, ಏನೇ ಬರಲಿ ತಾಳಿ ಕಟ್ಟಿಸ್ಕೊಂಡ ಮೇಲೆ ಮುಗ್ದೋದದು. ಆದ್ರೆ ನಾನು ಇಲ್ಲಿ ಹೊಂದ್ಕೊಳಕ್ಕಾಗ್ತೈತಿ? ಇಲ್ಲ, ನನಗಿದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಇದು ನನ್ನ ಕೈಯಿಂದ ನಂಬೋದಕ್ಕೂ ಆಗ್ತಾ ಇಲ್ಲ. ನಾನಿಲ್ಲಿರಲ್ಲ, ನನ್ನನ್ನು ಇಲ್ಲಿಂದ ಕಳಿಸ್ಕೊಡಿ. ನಿಮ್ಮ ಕೈ ಹೋಗಿದ್ದೀನಿ ಆಂಟಿ, ಪ್ಲೀಸ್. ಆಯ್ ಶಿವನ, ಏನವ ಹಿಂಗೆ ಮಾತಾಡಿದ್ದೀನಿ ನೀನು? ಅಲ್ಲ, ಹಿಂಗೆ ಯಾರ ಹುಚ್ಚರಂಗೆ ಮಾತಾಡ್ತಾರೇನಾ? ಹಿಂಗೆ ಹುಚ್ಚರಂಗೆಲ್ಲ ಮಾತಾಡಬಾರ್ದು. ಶಾನಳಾಗು, ಮದುವೆಯಾಗಿ ಬಂದಿದ್ದಿ. ನಾನು ಬ್ಯಾರೆ ಹತ್ತಿರಂಗಲ್ಲ, ಹೋಗ್ಲಿ ಅಂತ ರಮೇಶಿ ಮಾತಾಡಕತ್ತನ. ಇನ್ನು ಮುಂದರ್ದ್ರು ಚಂದಾಗ ಗಂಡನ ಜೊತೆ ಬಾಳ್ವೆ ಮಾಡೋದನ್ನ ಕಲ್ಕ. ನನಗೆ ಮಗ ಮೊದಲೇ ಭಾಳ ಒಂಥರ ಮೆಂಟ್ಲ್ ಇದ್ದಂಗೆ ಅದಾನ. ನೀನು ಅವ್ನು ತಲೆ ಕೆಡಿಸ್ಬಿಟ್ಟೆ ಅಂದ್ರೆ ಅವ್ನು ಬೈಬೇಕಾದ್ರ ಏನು ಮಾಡ್ತಾನಂತ ಅವ್ನಿಗೆ ಗೊತ್ತಾಗಂಗಿಲ್ಲ. ಈಗ ನೋಡು, ಅವನು ನಿನಗೇನಾರ ಮಾಡ್ತಾನೆ, ಅದಕ್ಕೆ ಹಿಂಗೆ ಆಡಾಕತ್ತಿದೆ ಅಲ್ಲ ನೀನು. ನಾನು ಇಲ್ಲಿಂದ ಹೋಗ್ಬೇಕು, ನನಗಿಲ್ಲಿರಕ್ಕೆ ಆಗ್ತಾ ಇಲ್ಲ ಆಂಟಿ. ನನಗೆ ಉಸಿರುಗಟ್ಟಿದಂಗೆ ಆಗ್ತಾ ಇದೆ. ಇಲ್ಲಿ ವಾತಾವರಣ ಎಲ್ಲ ನನಗೆ ಹೊಂದ್ಕೊಳಕ್ಕಾಗಲ್ಲ. ಈ ಹಳ್ಳಿ, ಈ ಮನೆಯವರು ಇಲ್ಲ, ನಾನಿಲ್ಲಿರಲ್ಲ, ನಾನು ಹೋಗಬೇಕು. ಹೆಂಗಾದರೂ ಮಾಡಿ ನಾನು ಇಲ್ಲಿಂದ ಕಳಿಸ್ಕೊಡಿ ಆಂಟಿ, ನಿಮ್ಮ ಕೈ ಮುಗಿತೀನಿ. ನೋಡವಾ ಹುಡುಗಿ, ಈಗ ಹೆಂಗೆ ಮದುವೆ ಆಗಿ ಬಂದಿದ್ದಿ, 1 ವಾರ ಇದ್ದು ನೋಡು. ಅಕಸ್ಮಾತ್ ನಿನಗೆ 1 ವಾರದ ಮೇಲೆ ನಿನಗಿಲ್ಲಿರಕ್ಕೆ ಏನಾರ ಆಗಲಿಲ್ಲ ಅಂದ್ರೆ ನಾನು ನೀನ ಬಸ್ ಸ್ಟಾಪ್ ತನಕ ಹೋಗಿ ಬಿಟ್ಟು ಬರ್ತೇನೆ, ಸರಿನಾ? ಆಯ್ತಂಟಿ, ಹಾಗೆ ಆಗಲಿ. ನೀವು ಹೇಳಿದಂಗೆ 1 ವಾರ ಇಲ್ಲೇ ಇರ್ತೀನಿ. ಅಕಸ್ಮಾತ್ ನನಗಿರೋಕ್ಕಾಗಲಿಲ್ಲ ಅಂದ್ರೆ ನೀವೇ ಕರ್ಕೊಂಡು ಹೋಗಿ ನನ್ನ ಬಿಟ್ಟು ಬರ್ತೀರಿ ಅಲ್ವಾ? ಹ್ಞೂ, ಅಲ್ಲಿ ತನಕ ನಾನು ಬಂದು ಬಿಡ್ತೀನಿ ತಗೋ. ನೀನು ಏನು ಯೋಚನೆ ಮಾಡಬೇಡ, ನಾನು ಕರ್ಕೊಂಡು ಹೋಗಿ ಬರ್ತೀನಿ. ಈಗ ಹೊಟ್ಟಿಗೆ ಏನಾರ ಹಾಕೋಬಾ. ಹೊಟ್ಟೆಗೆ ಏನಾರ ಹಾಕೋಬಾ ಅಂದರೆ ಅದರ ಅರ್ಥ ನನಗೆ ಗೊತ್ತಾಗಲಿಲ್ಲ ಆಂಟಿ. ಹಾಗಂದ್ರೆ ಏನು? ಅತ್ತೆಮ್ಮ, ನೀವು ಹೇಳಿದ್ದು ಆಕೆಗೆ ತಿಳಿದಂಗೆ ಆಗ್ಯದ. ನೀವು ಹೋಗ್ರಿ, ನೀವು ಎಲ್ಲ ತಾಟ್ ರೆಡಿ ಮಾಡ್ಕೊಡ್ರಿ. ನಾನು ಆಕಿನ ಕರ್ಕೊಂಡು ಬರ್ತಾನೆ. ಇಲ್ಲಿ ಉಣ್ಣಾಕ ಇಕ್ಕಿದ್ರಾತ. ಇಕ್ಕದಂದ್ರೆ ನನ್ನನ್ನು ಹೊಡಿತೀರಾ? ಅಯ್ಯೋ ಶಿವನ, ಈಗೀಗ ನಮ್ಮ ಭಾಷೆ ಅರ್ಥನ ಆಗ್ಬಾರ್ದೇನು? ನೋಡವ ತಾಯಿ, ನನಗೆ ನಿಮ್ಮಂಗೆಲ್ಲ ಮಾತಾಡಕ್ಕೆ ಬರಂಗಿಲ್ಲ. ನಾ ಮಾತಾಡೋದು ಹಿಂಗ, ನಮ್ಮ ಭಾಷೆನೂ ಹಿಂಗದ. ಏನು ಮಾಡೋದು? ನೀನು ಜರ ಅರ್ಥ ಮಾಡ್ಕೊಂಡು ಹೋಗು. ಈಗ ಗೊತ್ತು ಮಾಡಿಸ್ತಾತಗ, ಜರ ಗೊತ್ತಾಗಿದ್ದು. ಅಂದ್ರೆ ನಿಮ್ಗೆ ನನಗೂ ಅಲ್ಲಿ ತರಂಗ ಮಾತಾಡಕ್ಕೆ ಬರ್ತದ. ಜರ ಅಷ್ಟೇ. ಊಟ ಮಾಡಕ್ಕೆ ಬರ್ರಿ ಅಂತ ಕರೆಯಕತ್ತಿರೋದು. ಬಾ ಊಟ ಮಾಡುವಂತೆ, ಅವೆಲ್ಲ ಇದ್ದಿರೋದು. ಅವನ್ನೆಲ್ಲ ನೀನು ಯೋಚನೆ ಮಾಡ್ಕೊತ ಕುಂತ್ರೆ ಹಿಂಗೆ ಉಪವಾಸ ಕುಂದ್ರಬೇಕಾಗತ್ತೆ. ಅದಕ್ಕೆ ಬಾ, ಊಟ ಮಾಡಿ ಆಮೇಲೆ ಕೂತ್ಕೋ ಅಂತ. ಇಲ್ಲ, ನಂಗೆ ಊಟ ಬೇಡ, ನಂಗೇನು ಬೇಡ, ನಂಗೆ ಹಸುವಾಗಿಲ್ಲ. ನಾನು ಇಲ್ಲಿಂದ ಹೊರಟೋಗ್ಬೇಕು.
ನನಗೆ ಇಲ್ಲಿರೋಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ. ನಿಂಗೆ ಈಗ ಏನು ಹೇಳೋದು ನಾನು? ಜರ ಹೇಳಿದ್ರೆ ಅರ್ಥ ಆಗ್ತದ ಇಲ್ಲ? ಅರ್ಥ ಆದ್ಮೇಲೆ ನಾನು ಹೇಳಿದ್ದನ್ನ ಮಾತಕ್ಕೆ ಹೇಳಬೇಕು. ಪದೇ ಪದೇ ಅದನ್ನ ಅಂದದನ್ನ ಅಂದು ನನಗೆ ಮಂಡಿ ಬಿಸಿ ಮಾಡಬೇಡ. ಅಯ್ಯೋ ಅತ್ತಿ, ನೀವು ಹೋಗ್ರಲ್ಲ, ನಾನು ಕರ್ಕೊಂಡು ಬರ್ತೇನೆ, ನೀವು ಹೋಗ್ರಿ ಇಲ್ಲಿಂದ, ಹೋಗ್ರಿ. ಇಲ್ಲ ಅಂದ್ರೆ ನನಗೆ ಇಲ್ಲಿ ತಂದು ಕೊಡ್ತೇನೆ, ಆಕೆ ಇಲ್ಲಿ ಒಂದಾಳ, ನೀವು ಹೋಗ್ರಿ. ಆತ ಅಷ್ಟ ಮಾಡು. ನೋಡವ, ನೀನು ಹಿಂಗೆ ಕಣ್ಣೀರು ಹಾಕೊಂತ ಕುಂತ್ರೆ ಹಾಂ, ಊಟ ಮಾಡಬೇಕಲ್ಲ, ಹೊಟ್ಟಿಗೆ ಊಟ ಇದ್ರೇನೆ ನೀನು ಆರಾಮಾಗಿ ಇರ್ತದೆ. ಇಲ್ಲ ಅಂದ್ರೆ ನೀನು ಹೆಂಗೆ ಇರೋಕ್ಕಾಗ್ತದೆ? ಯೋಚನೆ ಮಾಡಿದೆ ಏನು ಜರ? ಅಯ್ಯೋ ಅಕ್ಕ, ನೀವು ನನಗೆ ಅವನಿಗೆ ಅತ್ತಿಗೆ ಆಗ್ತೀರ ಅಂದ್ರೆ ನೀವು ನನಗೆ ಅಕ್ಕ ಆಗ್ತೀರ. ನೋಡಿ, ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಡಿ, ನನ್ನ ಇಲ್ಲಿಂದ ಕಳಿಸ್ಕೊಡಿ. ನನಗೆ ಇಲ್ಲಿರೋಕೆ ಆಗ್ತಾ ಇಲ್ಲ, ನನಗೆ ಇಲ್ಲಿರೋಕೆ ಆಗ್ತಾ ಇಲ್ಲ. ನೋಡು, ನಿನ್ನ ಕಷ್ಟ ಏನಂಕ ನಂಗೆ ಅರ್ಥ ಆಗದ. ಆದ್ರೆ ಈಗ ನಿನ್ನಿಲ್ಲಿಂದ ನಾನು ಕಳ್ಸಿದ್ರೆ ನನ್ನ ಮೈದ್ನ ನನ್ನನ್ನು ಕೊಂದ ಬಿಡಾನ. ಅವ ಮೊದಲೇ ಸ್ವಲ್ಪ ಜರ ಕೋಪಿಷ್ಟ ಅದಾನ. ಅವನು ಬಹಳ ಕೋಪಿಷ್ಟ. ಸಿಟ್ಟು ಬಂದ್ರ ಸಿಟ್ನಾಗ ಅವನು ಏನು ಮಾಡ್ದಾನಂತ ಅವನಿಗೆ ಗೊತ್ತಾಗದಂಗ ಇದೆ. ಅದಕ್ಕಾಗ ನಾನು ಅವಂಗ ಸಿಟ್ಟು ತರ್ಸಕೋದು ಹೋಗಲ್ಲವ. ನೋಡು, ನೀನು ಹೊಡೆ ತುಂಬ ಉನ್ನ. ಅತ್ತೆ ಹೇಳಲ್ಲ, ಒಂದು ವಾರದಾಗ ನೀನು ಹೊಂದ್ಕೊಳಕ್ಕಾಗಿಲ್ಲಂದ ಬಿಟ್ಟು ಬರ್ತಾನಂತೇಳಿ ಅತ್ತಿ ಬಿಟ್ಟು ಬರ್ತಾಳ. ನೀನು ಹೆಂಗ ಯೋಚನೆ ಮಾಡಬೇಡ, ಸರಿನಾ? ಸರಿ, ನೀವು ಹೇಳ್ದಂಗೆ ಆಗಲಿ. ನಾನು ಒಂದು ವಾರ ಹೆಂಗಾದ್ರೂ ಮಾಡಿಲಿರಕ್ಕೆ ಒಪ್ಕೋತೀನಿ. ಆದ್ರೆ ನನಗೆ ಊಟ ಅದು ಏನೂ ಬೇಡ. ಅಯ್ಯಶುನ ಇರ್ತೀನಿ, ಉಣ್ಣಕ್ಕೆ ಬೇಡ ಅಂತಂದ್ರೆ ಹೆಂಗ? ನಿನಗೇನಾದ್ರೂ ಆಗಿಬಿಟ್ರೆ, ಏನಾದ್ರೂ ಆಗಿ ಸತ್ಬಿಟ್ಟಂದ್ರೆ ನಮ್ಮ ಮೇಲೆ ಬರೋಕ್ಕಿಲ್ಲೇನು? ನೋಡು, ಒಟ್ಟಿಗೆ ಊಟ ಮಾಡ್ಬೇಕು, ಊಟ ಮಾಡಿ ನಮ್ಮ ಮನೆಗೆ ಇರ್ಬೇಕು. ಇಲ್ಲ ಅಂದ್ರೆ ನೀನು ಹೊರಗಡೆ ಹೋಗಿ ಕುಂತ್ಕೊಂಡು ಬಿಡುವ. ನಮಗೆ ನೀನು ಯಾರಂತ ಗೊತ್ತಿಲ್ಲ, ನಾರಂಗ ನಾವು ಇದ್ದೀವಿ. ಇದೇನಾರ ಮಾತ್ರ ಆಚೆ ಗೊತ್ತಾದ್ರೆ ಅವನು ಮತ್ತೇನು ಮಾಡ್ತಾನೆ ನನಗೆ ಗೊತ್ತಿಲ್ಲ. ಎಲ್ಲ ಇದ್ದಿದ್ದು ಬದ್ದಿದ್ದು ಕಲಿಸಿ ಬಾಯಾಗಿಟ್ಟು ತುರ್ಕುತಾನ. ಅದಕ್ಕೆ ನಿನ್ನ ಕೈಯಾರ ನೀನ ಉಂಡು ಕುಂದ್ರು ಸುಮ್ಮನೆ. ಯಾಕೆ ಕಣ್ಣೀರು ಹಾಕಂತ ಕಣ್ಣೀರನ್ನ ವೇಸ್ಟ್ ಮಾಡಿದಿ? ಆಯ್ತಕ್ಕ, ನೀವು ಹೇಳ್ದಂಗೆ ಆಗಲಿ. ಅವ್ನು ಹಂಗೆ ಮಾಡೋಕ್ಕೂ ಹೇಸಲ್ಲ. ಈಗ ನನ್ನನ್ನು ಹೊಡೆದು ನನ್ನನ್ನು ದಬ್ಬಿ ಹೋಗಿದ್ದ ನನ್ನ ಮೇಲೆ. ಹಾಗೂ ಮಾಡಿದ್ರು ಮಾಡೇ ಮಾಡ್ತಾನೆ. ಸರಿ ಅಕ್ಕ, ನಂಗೆ ಚೂರು ಅನ್ನ ಸಾಂಬಾರು ಕೊಡಿ. ಅನ್ನ ಸಾಂಬಾರು ಎಲ್ಲ ಮುದ್ದೆ ಮಾಡೋದ, ಮುದ್ದೆ ಬಸ್ಸಾರು ಊಟ ಮಾಡ್ಕ. ಸರಿ ಅಕ್ಕ. ಮೊದಲು ಆ ಕಣ್ಣಾಗಿಂದ ಬರೋ ನೀರನ್ನ ಒರೆಸ್ಕೊ ಜರ. ಹಿಂಗೆ ಹತ್ಕೊಂತ ಕುಂತ್ರ ಮನೆಗೆ ಬಂದ್ರೆ ನಾವು ಏನು ಹೇಳೋಣ? ಅವ್ರೇನಾದ್ರೆ ಯಾರು ಹುಡುಗಿ ಏನು ಮಾಡಿದ್ರ ಅಂದ್ರೆ ಕೇಳಿದ್ರೆ ನಾವೇನು ಹೇಳ್ಬೇಕು? ಅದಕ್ಕೆ ಕಣ್ಣೀರು ಒರೆಸ್ಕೊಂಡು ಜರ ಮ್ಯಾಲೆ ಏರಿ ಕುಂದ್ರು. ಸೀರೆ ಬಿಚ್ಚಿ ಚೋಡಿ ಜರ ಡ್ರೆಸ್ ಸರ ಏನಾರ ಹಾಕೋತಾರಂದ್ರೆ ಹಾಕ. ಅದನ್ನ ಬಿಟ್ಟು ಹಿಂಗೆ ಇರಬೇಡ. ನಮ್ಮ ಮನ್ಯಾಗ ಎಲ್ಲ ನಡ್ತದ. ಅದ ಹಾಕೋಬೇಕು ಇದು ಹಾಕೋಬೇಕು ಅಂತ ಅತ್ತಿ ಜಗಳ ಮಾಡೋಕ್ಕಿಲ್ಲ. ಅತ್ತಿ ತುಂಬ ಒಳ್ಳೆಯವ್ರದಾರ. ನೀನು ಹಚ್ಕೊಂಡ ಅವ್ರ ಜೊತೆ ಮಾತಾಡಿದ್ರೆ ನಿನ್ನ ಮಗಳಂಗೆ ನೋಡ್ಕೊಂಡಾರ. ನನ್ನನ್ನು ಎಷ್ಟು ಚಂದ ನೋಡ್ಕೊಂಡ ಬಂದಾರ ಗೊತ್ತೇನು? 8 ವರ್ಷದಿಂದ ನಾನು ಅದನ್ನಿಲ್ಲಿ ನನ್ನನ್ನು ಮಗಳಂಗೆ ನೋಡ್ಕೊಂಡಾರ. ನಿನ್ನನ್ನು ಚಂದ ನೋಡ್ಕೊತಾರ. ಅದ್ರಾಗ ಗೊಂಬಿ ಇದ್ದಂಗೆ ಅದಿ. ನಾ ನೋಡಿ ಹಂಗದನ. ಹಾಂ, ನನ್ನನ್ನು ಚಂದ ನೋಡ್ಕೊಂಡಾರ ಅಂದ್ರೆ ನಿನ್ನ ನೋಡ್ಕಂಗಿಲ್ಲೇನ? ಹಾಂ, ಅದಕ್ಕೆ ನಿನ್ನನ್ನು ಚಂದ ನೋಡ್ಕೊತಾರ. ಅತ್ತಿ ಜೊತೆ ಚಂದ ಮಾತಾಡ. ಅಯ್ಯೋ, ನಾನು ಎಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ನಿ. ಇವ್ರು ಮಾತಾಡೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇವ್ರು ಮಾತಾಡೋದೇ ಬೇರೆ ಇದೆ. ಏನು ಮಾಡೋದು ಇವಾಗ? ಏನು ಮಾಡೋದು? ನಾನು ಅಪ್ಪನ ಮನೆಗೆ ಹೋಗಬೇಕು. ಅಪ್ಪ ಅಷ್ಟೆಲ್ಲ ಹೇಳಿದ್ರು. ಅಮ್ಮ ಅಪ್ಪನ ಮಾತು ಕೇಳ್ದೆ. ನಾನು ಇವನ್ನ ಪ್ರೀತಿ ಮಾಡಿ ತಪ್ಪು ಮಾಡಿಬಿಟ್ಟೆ. ಪಪ್ಪ ನನಗೆ ಕ್ಷಮಿಸ್ಬಿಡಿ ಪಪ್ಪ. ನಿಮ್ಗೆ ನಾನು ಎದುರು ಮಾತಾಡಿಬಿಟ್ಟೆ. ಇವನ ಸಲುವಾಗಿ ನಿಮಗೆ ನಾನು ಎದುರು ಮಾತಾಡಿದೆ ಪಪ್ಪ. ನನಗೆ ಕ್ಷಮಿಸ್ಬಿಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ, ಎಲ್ಲೂ ಚಲೋ ಅದ್ರಿ ಅಂತ ಅನ್ಕೊಡಿ. ನಮ್ಮ ಕತೆ ಹೆಂಗೆ ಬರತ್ತಿ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಬಿಡೋ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರ್ತೈತಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.